ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ವಿದ್ಯಾರ್ಥಿಗಳು ಶುಭ ಸುದ್ದಿ ಮತ್ತು ಅದರ ಜೊತೆಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಎರಡು ಬಿಗ್ ಅಪ್ಡೇಟ್, ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ. ಏನು ಅಪ್ಡೇಟ್ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. 2025-26ನೇ ಸಾಲಿನ ಮೆಟ್ರಿಕ್ ಅಂತರದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದು ಯಾರಾದರೂ ಫಸ್ಟ್ ಲೆವೆಲ್ ವೆರಿಫಿಕೇಷನಲ್ಲಿ ತಾಲೂಕು ಆಫೀಸರು ಮತ್ತು ಅದ್ರ ಜೊತೆಗೆ ಇನ್ಸ್ಟಿಟ್ಯೂಟ್ ಲೆವೆಲ್ ವೆರಿಫಿಕೇಷನ್ ಎಸ್ ಆಗಿದೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈಗ ಏನಪ್ಪ ಅಂದರೆ ಪುಷ್ ಡಿ ಬಿ ಟಿ ಕೂಡ ಎಸ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅದನ್ನು ಲೈವ್ನಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ಏನಂದರೆ 25-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದರೆ ಕೂಡಲೇ ಲಾಗಿನ್ ಆಗಿ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ 25-26ನೇ ಸಾಲಿನಲ್ಲಿ ಯಾರು ಅರ್ಜಿ ಸಲ್ಲಿಸಿ ಅಮೌಂಟು ಮತ್ತು ಅದ್ರ ತಾಲೂಕು ಆಫೀಸರ್ ವೆರಿಫಿಕೇಷನ್ ಫಸ್ಟ್ ಲೆವೆಲ್ ಆಗಿತ್ತು. ಸೊ ಅವ್ರು ಸೆಕೆಂಡ್ ಮತ್ತು ಥರ್ಡ್ ಲೆವೆಲಲ್ಲಿ ಕೂಡ ಎಸ್ ಆಗಿದೆ. ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸೊ ಇಲ್ಲಿ ಬರ್ತಾಯಿದೆ, ನಾನು ಈಗ ಅಪ್ಡೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತ ಇದೆ. ಸೊ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಆಗಿತ್ತು ಅಂತ ಒಂದು ವಿದ್ಯಾರ್ಥಿಗಳದು ಥರ್ಡ್ ಲೆವೆಲ್ನಲ್ಲಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ನೋಡಿ ಕಾಣಿಸ್ತಾ ಅಂತ ಪರ್ಸನ್ ಥರ್ಡ್ ಲೆವೆಲು ಮತ್ತು ಅದ್ರ ಜೊತೆಗೆ ಫಸ್ಟ್ ಲೆವೆಲ್ ಯಾರದು ವೆರಿಫಿಕೇಷನ್ ಆಗಿತ್ತು. ಥರ್ಡ್ ಲೆವೆಲನ್ನು ಕೂಡ ಅವ್ರದ್ದು ಪೋಸ್ಟ್ ಡಿ ಬಿ ಟಿ ಎಸ್ ಆಗಿದೆ. ಫಸ್ಟ್ ಲೆವೆಲಲ್ಲಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ವೆರಿಫೈಡ್ ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಆಗಿದೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಈಗ ಆಟೋಮೆಟಿಕ್ಲಿ ಸೆಕೆಂಡ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಆಗಿದೆ. ಸೊ ಅವ್ರದ್ದು ಕೂಡ ಇಂದ ಅಮೌಂಟ್ ಕೂಡ ಇಲ್ಲಿ ಸ್ಯಾಂಕ್ಷನ್ ಆಗಿದೆ ನೋಡಿ ಫ್ರೆಂಡ್ಸ್, ಫೀ ಕನ್ಸೆಷನ್ ಅಮೌಂಟು. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಥರ್ಡ್ ಲೆವೆಲ್ನಲ್ಲಿ ಕೂಡ ಪೋಸ್ಟ್ ಡಿ ಬಿ ಟಿ ಎಸ್ ಆಗಿದೆ. ಅದನ್ನು ತೋರಿಸ್ಕೊಡ್ತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ಇಲ್ಲಿ ಆಟೋಮೆಟಿಕ್ಲಿ ಪೋಸ್ಟ್ ಡಿ ಬಿ ಟಿ ಕೂಡ ಎಸ್ ಆಗಿದೆ, ಅದನ್ನು ನಿಮಗೆ ಲೈವ್ ತೋರಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಪೇಮೆಂಟ್ ಡಿಸ್ಬರ್ಸ್ ಫೋರ್ತ್ ಲೆವೆಲಲ್ಲಿ ಯಾರು ಪೋಸ್ಟ್ ಡಿ ಬಿ ಟಿ ಆಗಿತ್ತು ನೋಡಿ, ಇಲ್ಲಿ ಎಸ್ ಆಗಿದೆ. ಪೇಮೆಂಟ್ ಏನಿದೆ ಅಲ್ಲ, ಇಲ್ಲಿ ಫೋರ್ತ್ ಲೆವೆಲಲ್ಲಿ ಪೇಮೆಂಟ್ ಡಿಸ್ಬರ್ಸ್ಡ್ ಬೈ ಡಿ ಬಿ ಟಿ ಆಗಿದೆ. ಸೊ ಅದು ಅವೇಟೆಡ್ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅದು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದು ಇವತ್ತು ತಾನೇ ಬಂದಿರತಕ್ಕಂಥ ಅಪ್ಡೇಟು. ನಿಮ್ಮದು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಂಡು ಸೆಕೆಂಡ್ ಲೆವೆಲು ಮತ್ತು ಅದ್ರ ಜೊತೆಗೆ ಥರ್ಡ್ ಲೆವೆಲಲ್ಲಿ ಸ್ಟೇಟಸ್ ಏನಾಗಿದೆ ಮತ್ತು ಅದ್ರ ಜೊತೆಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಥವಾ ಇಲ್ಲ, ಮತ್ತು ಆಗಿತ್ತಂದ್ರೆ ಏನು ಅಂತ. ಮತ್ತು ಅದ್ರ ಜೊತೆಗೆ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮದು ಅಮೌಂಟ್ ಬರುತ್ತೆ ಅಥವಾ ಇಲ್ಲ, ನಮ್ಮದು ಸ್ಟೇಟಸ್ ಏನಾಗಿದೆ ಅಂತ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಇವತ್ತು ಅಪ್ಡೇಟ್ ಆಗಿದೆ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಸೆಕೆಂಡ್ ಸ್ಟೆಪ್ನಲ್ಲಿ ಅಪ್ಲಿಕೇಶನ್ ಆಗ್ತಾ ಇರಬೇಕಾದ್ರೆ ನಮ್ಮದು ಕೆ ಎ ಮುಖಾಂತರ ಏನು ಅಪ್ಲಿಕೇಶನ್ ಆಗಿದೆ, ಕೆ ಎ ಮುಖಾಂತರ ಕೌನ್ಸಿಲಿಂಗ್ ಮುಖಾಂತರ ಸೀಟ್ ತೊಗೊಂಡಿದ್ವಿ, ನಮ್ಮ ಡೇಟಾ ಫ್ಯಾಕ್ಚ್ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಅಂಥ ವಿದ್ಯಾರ್ಥಿಗಳದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಡೇಟಾ ಫ್ಯಾಕ್ಚ್ ಆಗಿದೆ ಮತ್ತು ಇನ್ನೂ ಕೂಡ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಹಾಗಾಗಿ ಅದು ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳು ಈಗ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಿದ್ದೆ ಅವ್ರದ್ದು ಕೂಡ ಏನಪ್ಪ ಅಂದರೆ ಆಟೋಮೆಟಿಕ್ಲಿ ಅಪ್ಲಿಕೇಶನ್ಸು ಎಲ್ಲ ಕ್ರಾಸ್ ವೆರಿಫೈ ಆಗಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅವ್ರದ್ದು ಅಮೌಂಟು 20,000 ರೂಪಾಯಿ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ಬರ್ತಾಯಿದೆ. 20,000 ರೂಪಾಯಿ ಜಮಾ ಆಗುತ್ತೆ. ಯಾಕೆಂದರೆ ಅವ್ರದ್ದು ಇನ್ನು 2 ತಿಂಗಳು ಇರೋದ್ರಿಂದ. ಸೊ ಅವ್ರಿಗೆ ಏನಪ್ಪ ಅಂದರೆ ನೆಕ್ಸ್ಟ್ ವೀಕ್ನಲ್ಲಿ ಏನಪ್ಪ ಅಂದರೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಇದೆ. ಸೊ ಹಾಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಡಿಸ್ಪರ್ಸ್ ಆಗುತ್ತೆ. ಹಾಗಾಗಿ ಇದೊಂದು 3 ಬಿಗ್ ಅಪ್ಡೇಟ್ ಕೂಡ ಬಂದಿದ್ದು. ಹಾಗಾಗಿ ಯಾರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮದು ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲು, ಫಸ್ಟ್ ಲೆವೆಲಲ್ಲಿ ವೆರಿಫಿಕೇಷನ್ ಆಗಿದಾವೆ, ಅವ್ರ ಸ್ಟೇಟಸ್ ಅಪ್ಡೇಟ್ ಆಗಿದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸ್ಟೇಟಸ್ ಅಪ್ಡೇಟ್ ಆಗಿದ್ದಾವೆ, ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಏನಾಗಿದೆ ಅನ್ನೋದನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.